ಹಾಯ್ ಫ್ರೆಂಡ್ಸ್, ಇವತ್ತು ತೊಂಡೆಕಾಯಿ ಪಲ್ಯ ಮತ್ತು ಟೊಮೊಟೊ ರಸಮ್ ಮಾಡೋದು ನೋಡೋಣ. ಫಸ್ಟು ತೊಂಡೆಕಾಯಿನ ಕಟ್ ಮಾಡಿಕೊಂಡು ಉದ್ದಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಅದಕ್ಕೇನು ಹಾಕೋದ್ರೆ ಬರೀ ಎಣ್ಣೆ ಹಾಕ್ಬಿಟ್ಟು ಅದು ಎಣ್ಣೆ ಬಿಸಿಯಾಗಿದ ತಕ್ಷಣ ತೊಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ನೀರು ಹಾಕಬಾರ್ದು, ಎಣ್ಣೆಲೇ ಫ್ರೈ ಆಗಬೇಕು. ಅದು ಸ್ವಲ್ಪ ಫ್ರೈ ಆಗಿ ಅದು ಬೇಯ್ತಾ ಇರಲಿ. ನೆಕ್ಸ್ಟು ಟೊಮೊಟೊ ರಸಮ್ ಮಾಡೋಣ. ಟೊಮೊಟೊ ರಸಮ್ಗೆ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದು ಫ್ರೈ ಆಗಿದ ತಕ್ಷಣ 4 ಟೊಮೊಟೊ ನೆಲ್ಲಿಕಾಯಿ ಗಾತ್ರಷ್ಟು ಇದು ಹುಣಸೆಹಣ್ಣನ್ನ ಬೇಯಿಸಿ ಕಲಸಿಟ್ಕೊಂಡಿದ್ದೀನಿ. ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ರಸಮ್ ಪೌಡ್ರು, ಮನೆಯಲ್ಲೇ ಮಾಡಿದ ರಸಮ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಕುದಿಬೇಕು. ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ಕುದ್ರೆ ಟೊಮೊಟೊ ರಸಮ್ ರೆಡಿ ಆಗುತ್ತೆ. ತೊಂಡೆಕಾಯಿಗೆ ಉಪ್ಪು, ಅಚ್ಕಾರದ ಪುಡಿ, ಜೀರಾ ಪೌಡರ್, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೇಳೆ ಸಾರು ಪೌಡ್ರು ಹಾಕ್ಕೋಬೋದು. ನಾನು ಇವತ್ತು ಅಚ್ಕಾರದ ಪುಡಿ ಹಾಕಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆದರೆ ನೀರೇ ಹಾಕಬಾರ್ದು ಅದಕ್ಕೆ, ಹಾಗೆ ಎಣ್ಣೆಲೇ ಫ್ರೈ ಆಗಬೇಕು. ಫ್ರೈ ಆದರೆ ಅದು ಹಸಿ ವಾಸನೆ ಹೋಗಲಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟು ಬೇಯಿಸೋಣ. ಈ ಕಡೆ ತೊಂಡೆಕಾಯಿ ಪಲ್ಯನೂ ರೆಡಿ ಆಗುತ್ತೆ ಮತ್ತು ಟೊಮೊಟೊ ರಸಮ್ಮು ರೆಡಿ ಆಗುತ್ತೆ. ಇವತ್ತು ಲಂಚಿಗೆ ತೊಂಡೆಕಾಯಿ ಪಲ್ಯ ಮತ್ತು ಟೊಮೊಟೊ ರಸಮ್. ಈ ಚಳಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಲಂಚಿಗೆ ವೈಟ್ ರೈಸು, ತೊಂಡೆಕಾಯಿ ಪಲ್ಯ, ಟೊಮೊಟೊ ರಸಮ್ಮು ಮತ್ತು ಪಪ್ಪಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Bye.